ಈ ಕಡೆನೇ ಶುರು ಮಾಡ್ತೀರಾ? ಹಂಗೆ ಆ ಕಡೆ ನಿಂತ್ಕೋತಿದ್ದೆ. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಮೈಕ್ ತಗೋಚಿನ ಬಾಲ್ ಸ್ವಿಂಗ್ ಆಗ್ತಿದೆಯಾ? ಓ ಹಾಯ್ ಸರ್. ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟಲ್ಲಿ ನಾನು ಪ್ರಿಯಾಕಂಗೆ ಹೇಳ್ತಾ ಇದ್ದೆ, ವರ್ಷಕ್ಕೊಂದು ಸಿನಿಮಾ ಮಾಡೋಕ್ಕೆ ಹೇಳಿ, ಬೇಗ ಬೇಗ ಸಿನಿಮಾ ಮಾಡೋಕ್ಕೆ ಹೇಳಿ ಅಂತ. ಆದರೆ ಇಷ್ಟು ಬೇಗ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ December 25 ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ, ಅಕಸ್ಮಾತ್ ಮ್ಯಾಕ್ಸ್ ಏನಾದ್ರು ಮೋಸ್ಟ್ಲಿ ಡೌಟ್ ಬರೋದು, ಅಷ್ಟು ಬೇಗ ಇಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೆ ಹೆಂಗೆ ಸಾಧ್ಯ, ನಾವು ಹಿಂಗಾರು ಟೈಮ್ ರಿಲೀಸ್ ಮಾಡೋಣ ಅಂತ ಬ್ಯಾಕ್ ಎಂಡಲ್ಲಿ ನಾನು ರೆಡಿ ಬರ್ತಾ ಇದ್ದೆ. ಮತ್ತು ನಮ್ಮ ಮಂಜು ಅವರು ಈ ಫಿಲಮಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ವಾರಕ್ಕೊಂದ್ಸಲ ಕಾಲ್ ಮಾಡ್ತಾ ಇದ್ದೆ, ಬರ್ತೀರಾ ಈಗ ಸರ್ ಶೂಟಿಂಗ್ ನಡೀತಿದೆ, ಒಂದು 30 ದಿನ ಅದೇ ಬಂದ್ಬಿಡ್ತೀವಿ ಅಂತ. ಅದು ಏನೋ 1.5-2 ತಿಂಗಳ ಹಿಂದೆ. 30 ದಿನ ಇಟ್ಕೊಂಡು ಹೆಂಗೆ ರಿಲೀಸ್ ಮಾಡ್ತೀರಾ, ಏನೋ ಬರಲ್ವೇನೋ ತಾಡೋ. ನಾನು RR ಅದು ಇದು ಎಲ್ಲ ನನ್ನ ಕೆಲಸಗಳು ಫಾಸ್ಟಾಗಿ ಮಾಡ್ತಾ ಇದ್ದೆ. ಆಮೇಲೆ ಮೊನ್ನೆ ಸರ್ ಮನೆಗೆ ಹೋದಾಗ ಎಲ್ಲ ಕಂಪ್ಲೀಟ್ ಆಯಿತು, ಇನ್ನೇನು 100% ಬರ್ತೀವಿ ಅಂದರು. ನಾನು ಸರ್ ಇಷ್ಟು ಬೇಗ ಹೆಂಗೆ, ಅವಾಗ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗೆ ಮಾಡಿದ್ರು ಅಂತ. ಐ ಥಿಂಕ್ ಒಂದು ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಇದು ಎಂಟೈರ್ ಇಂಡಸ್ಟ್ರಿಗೆ. ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಬೇಗ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದು ಅಂತ. ಆ್ಯಂಡ್ ಆ ಟ್ರೈಲರ್ ನೋಡಿದ್ರಾಗ ಇಷ್ಟು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬ ಟೈಮ್ ತೊಗೊಂಡು, ತುಂಬ ಯಾಕಂದರೆ ಎಲ್ಲೂ ಒಂದು ಫ್ರೇಮಲ್ಲೂ ಒಂದು ಏನೋ ಸಿಂಪಲ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಅದ್ಭುತವಾಗಿರೋಂಥ ಒಂದು ಫ್ರೇಮ್ಸ್ಗಳಿದೆ. ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಮೇಕರ್ ಆಗಿ ಎಷ್ಟು ಟೈಮ್ ಬೇಕು, ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬೇಕು ಅಂತ ಗೊತ್ತಿರುತ್ತೆ. ಐ ಥಿಂಕ್ ಆ ಔಟ್ಪುಟ್ಟು ಈ ಟೈಮಲ್ಲಿ ಆ್ಯಟ್ಸ್ ಆಫ್ ಇಡೀ ತಂಡಕ್ಕೆ. ಆ್ಯಂಡ್ ಸರ್ ಕಾಯ್ತಾ ಇದ್ದೀವಿ. ಸೊ ಮ್ಯಾಕ್ಸ್ ಕೂಡ 8:30 ಶೋ ನೋಡಿ ಸರ್ ನಿಮ್ಗೆ ಮೆಸೇಜ್ ಮಾಡಿದ್ದೆ. ಡೆಫಿನೆಟ್ಲಿ ನನ್ನ ಮಗಳನ್ನೂ ಕರ್ಕೊಂಡೋಗಿ ನೋಡ್ತೀನಿ ಈ ಸಿನಿಮಾನ, ಮಾರ್ಕ್ನ. ಆ್ಯಂಡ್ ಆ್ಯಸ್ ಅ ಫ್ಯಾನ್ ಎಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೆ. ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ಗೂ ರೆಡಿ ಆಗ್ಬಿಡ್ತೀವಿ ಸರ್. ನೆಕ್ಸ್ಟ್ ಕ್ರಿಸ್ಮಸ್ಗೂ ನಿಮ್ಮ ಸಿನಿಮಾ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅರುಣ್ ಸಾಗರ್ ಅವ್ರು ಏನು ಹೇಳ್ತಾರೆ ನೋಡುವ ಮಾರ್ಕ್ ಬಗ್ಗೆ. ಅವ್ರು ಬರೀತಾರೆ ಅಷ್ಟೇ. ಇಲ್ಲ ಇಲ್ಲಿ ಮೊದಲಿಂದ ಮಾರ್ಕ್ ಆಗಿದೆ, 2ನೇ ನಂಬರ್ ನೀವು ಮಾತ್ರ. ಹೌದಾ ಬಾಚಿನ? ಸ್ವಾಗ್ ಗೊತ್ತಾ? ಕಾರ್ತಿಕ್. ಎಲ್ಲರಿಗೂ ನಮಸ್ಕಾರ. ವೆಲ್ 2009ನಲ್ಲಿ ವಾಟ್ ಐ ಸಾ ದ ಎನರ್ಜಿ, ಸುದೀಪ್ ಸರ್ ಅವ್ರದ್ದು, ಹೌ ಕೆಂಪೇಗೌಡ ಹಿ ಡಿಡ್ ಡೇ ಆ್ಯಂಡ್ ನೈಟ್, ಎಕ್ಸಾಕ್ಟ್ಲಿ ದ ಸೇಮ್ ವೇ. ಬರೀ ಮಾರ್ಕ್ ಅಲ್ಲ, ಪ್ರತಿಯೊಂದು ಸಿನಿಮಾನು ಹಿ ಡಸ್ ದ ಸೇಮ್ ವೇ ಆ್ಯಕ್ಚುಲಿ. ಬಿಕಾಸ್ ನಾನು ನೋಡೀನಿ, ವಿತೌಟ್ ಸ್ಲೀಪಿಂಗ್ ಹೀ ಈಸ್ ಫಾರ್ ಸಿನಿಮಾ ಆ್ಯಕ್ಚುಲಿ. ಐ ಮೀನ್ ಹೀ ಲವ್ಸ್ ಸಿನಿಮಾ. ಅದರ್ ದ್ಯಾನ್ ಸಿನಿಮಾ ಐ ಡೋಂಟ್ ಥಿಂಕ್ ಸೊ ಹಿ ನೋಸ್ ಎನಿಥಿಂಗ್. ಮೇಬಿ ದ ಸೆಕೆಂಡ್ ವುಡ್ ಬಿ ಕ್ರಿಕೆಟ್, ಬಟ್ ಫಸ್ಟ್ ಥಿಂಗ್ ಈಸ್ ಫಾರ್ ಸಿನಿಮಾ. ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ದೇ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಅ ವಂಡರ್ಫುಲ್ ಆ್ಯಕ್ಟರ್, ಅ ಸೂಪರ್ ಸ್ಟಾರ್ who will deliver the best thing for the industry, and that's the reason our Mark Cinema within 5 months he has completed, and he has given an example to people that ಮಾಡಬಹುದು. So all the best for the entire team of Mark. Vijay sir, you have done a fantastic job. Max was awesome, and this is next level actually. Sudeep sir, great job done, and waiting for 25th. All the best. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಬುಲ್ಡೋಸರ್ಸ್ನ ಕ್ಯಾಪ್ಟನ್ ಪ್ರದೀಪ್, ನಿಮ್ಮ 2 ಮಾತು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಸತ್ಯಜ್ಯೋತಿ ಫಿಲ್ಮ್ಸ್. ಕನ್ನಡದಲ್ಲಿ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀರಾ. ವಿಶಿಂಗ್ ಯು ದ ಬೆಸ್ಟ್. ವಿಜಯ್ ಸರ್, ಮೊದಲನೇ ಸಿನಿಮಾದಲ್ಲೇ ಬಂಪರ್ ಹೊಡೆದಿದ್ರಿ. ಸೆಕೆಂಡ್ ಸಿನಿಮಾನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ಡೌಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವಾಗಿಂದ ಸ್ಟೇಜ್ ಮೇಲೆ. ಬಟ್ ನನಗೆ ಡೌಟ್ನ ಅಣ್ಣ 2009 ಕ್ಲಿಯರ್ ಮಾಡಿಬಿಟ್ಟಿದ್ರು. ಯಾವಾಗ ನಮ್ಮನ್ನ 4:15 ಗ್ರೌಂಡಿಗೆ ಕರೆಯೋರು ಅವಾಗಲೇ ಕ್ಲಿಯರಾಗಿ ಹೋಗಿತ್ತು. ಇವ್ರು 4:15 ಬೆಳಿಗ್ಗೆ 2:30 ಮಲ್ಕೊಂಡು 4:00 ಎದ್ದೇಳ್ತಾರೆ ಅಂತ. ಸೊ ಅವ್ರು ನಿದ್ದೆ ಮಾಡಲ್ಲ, ಕೆಲಸ ಮಾಡ್ತಾರೆ, ಕಮಿಟ್ಮೆಂಟ್ ಆದರೆ ಆ ಟೈಮಿಗೆ ಬಂದೇ ಬರ್ತಾರೆ ಅನ್ನೋದು ನನಗಂತೂ ಡೌಟ್ ಇರಲಿಲ್ಲ. ಸೊ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದಾಗ ಡಿಸೆಂಬರ್ ಯಾವಾಗ ಬರ್ತೀನಿ ಅಂತಂದರು, ಫಿಕ್ಸ್ ಇತ್ತು. ಸೊ ಡಿಸೆಂಬರ್ಗೆ ಬಂದೇ ಬರ್ತಾರೆ ಅಂತ. ಆ್ಯಸ್ ಹಿ ಮೇಡ್ ಅ ಪ್ರಾಮಿಸ್, ಹಿ ಹಸ್ ಕೆಪ್ಟ್ ಅಪ್. ತುಂಬ ಖುಷಿ ಆಗ್ತಿದೆ. ಇದೊಂದು ಡೆಫಿನೆಟಾಗಿ ಕೇಸ್ ಸ್ಟಡಿ. ಆ ಕೇಸ್ ಸ್ಟಡಿ ಮಾಡಿಕೊಟ್ಟಿರೋದು ನೀವೋಣ. ದಮ್ ಅನ್ನೋ ಪದಕ್ಕೆ ಹೆಂಗೆ ನಾಂದಿ ಹಾಡಿದ್ರೋ, ಮಾರ್ಕ್ ಮಾಡಿ 5 ಮಂತ್ಸಲ್ಲಿ
ಸಿನಿಮಾನೂ ಮುಗಿಸ್ಬೋದು ಅಂತ ಈ ರೀತಿಯಲ್ಲಿ ನಾಂದಿ ಹಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಕೆಲವು ತುಣುಕುಗಳಲ್ಲಿ ನೋಡಿದ್ದೀನಿ. ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ನಮ್ಮನ್ನೆಲ್ಲ ಕರೆದು ಇಲ್ಲಿ ಸ್ಟೇಜ್ ಮೇಲೆ ಮಾತಾಡ್ಸಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾನಂತೂ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಡಿಸೆಂಬರ್ 25 ನೀವುಗಳು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಸಿಗೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.